ನನ್ನ ಆತ್ಮೀಯ ಸ್ನೇಹಿತರ ನಮಸ್ಕಾರಗಳು. ನಾನು ನಿಮ್ಮ ಗಿರಿನಾಡು ಪ್ರೇಮಿ ಭೀಮ್ ಮಾತಾಡ್ತಿರೋದು. ಇವತ್ತು ಏನಪ್ಪಾ ವಿಶೇಷತೆ ಎಂದರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿರುವ ಅತ್ಯಂತ ವಿಶಾಲವಾದ ಡ್ಯಾಮ್ ಅನ್ನು ತೋರಿಸಿಕೊಂಡಿವಿ. ಬನ್ನಿ ಎಲ್ಲರೂ ಹೋಗೋಣ ನೋಡಕ್ಕೆ. ನೋಡಿ ಸ್ನೇಹಿತರೆ, ಇದೇ ನಮ್ಮ ಡ್ಯಾಮ್ಗೆ ಹೋಗುವಂತ ದಾರಿ. ಬನ್ನಿ ಹೀಗೆ ಹೋಗೋಣ. ನಮ್ಮ ಡ್ಯಾಮ್ ಏನಿದೆ ಏನೆಲ್ಲ ತೋರಿಸ್ತೀನಿ. ಸ್ನೇಹಿತರೆ, ನೀವು ಹೇಳಿದ ಹಾಗೆ ನಾವು ಹತ್ಕೊಂಡು ಡ್ಯಾಮಿಗೆ ಬಂದಿವಿ. ಈಗ ಡ್ಯಾಮಿಗೆ ಬಂದ ತಕ್ಷಣ ನಮ್ಮ ಯಾದಗಿರಿ ನ್ಯೂಸ್ ಚಾನಲ್ ಇರುವ ನಮ್ಮ ಅಣ್ಣವ್ರು ಸಿಕ್ಕಾರ. ಅವರು ಸಿಕ್ಕಿದ್ ನಮ್ಗೆ ಬಹಳಷ್ಟು ಖುಷಿ ಆಗ್ಯದ. ಅವ್ರು ಮಾತಾಡ್ಸಂ ಬರ್ರಿ. ಓಮ್ರಿ, ನಮಸ್ಕಾರ ಅಣ್ಣ. ನಮಸ್ತೆ. ಆರಾಮಣ್ಣ? ಆರಾಮ್. ನಾವು ಚಾನಲ್ ಮಾಡಕತ್ತೀವಿ ಒಂದು. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಯಾವ್ದು ಅಣ್ಣ, ನೀವ್ ಹೆಂಗ್ ಮಾಡಿ ಫಸ್ಟ್ ಹೆಂಗ್ ಪ್ರಯತ್ನ ಪಟ್ರಿ ಹೆಂಗಿಲ್ಲ? ನಾನ್ ನೋಡ್ರಪ್ಪ, ಜನಗಳಿಗೆ ಒಂದು ಒಳ್ಳೇದು ಆಗ್ಲಿ, ಜನರಿಗೆ ಒಂದು ಒಳ್ಳೆಯ ಸುದ್ದಿ ಕೊಡೋಣ, ಜನರಿಗೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೇಕಂತ ನಾನು ಬಂದಿದ್ದೇನೆ. ಈ ಫೀಲ್ಡ್ ಬಂದಿರೋದು. ನಾನೇನೋ ದುಡ್ಡು ಗಳಿಸ್ಬೇಕು ಅದು ಮಾಡ್ಬೇಕಂತಲ್ಲ. ಜನರಿಗೆ ಒಂದು ಒಳ್ಳೆಯ ಒಂದು ಸುದ್ದಿ ಕೊಡ್ಬೇಕು, ಜನರಿಗೆ ಒಳ್ಳೇದಾಗ್ಬೇಕು, ಜನರಿಗೆ ಏನಾದ್ರೂ ತೊಂದರೆಗಳಿದ್ರೆ ನಾವು ಸ್ಪಂದಿಸುವಂತ ಕೆಲಸ ಮಾಡ್ಬೇಕಂತ ಮಾಡಿದ. ನೀವು ವೀಕ್ಷಕರಿಗೆ ಏನಾದ್ರು ನೋಡವ್ರಿ ಇವರಿಗೆ? ನಮ್ಮ ಭೀಮರಾಯ ಹೊನ್ಗೇರಿ ಅವರು ಒಂದು ಒಳ್ಳೆ ಚಾನಲ್ ಮಾಡಿದ್ದಾರೆ. ಅವರು ಏನು ಎಫರ್ಟ್ ಆಗ್ತಾ ಇದ್ದಾರೆ, ಒಂದು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂತೇಳಿ. ದಯಮಾಡಿ ಭೀಮರಾಯ ನೋಡ್ಬೋದು ಸ್ನೇಹಿತರೆ, ನೀವು ನಮ್ಮ ಹತ್ಕೊಂಡ್ ಡ್ಯಾಮ್ ನೋಡ್ಬೋದು. ಬಹಳಷ್ಟು ವಿಶಾಲವಾಗಿದೆ. ಇದು ನೀರು ಸರಿಸುಮಾರು ಮಳೆಗಾಲದಲ್ಲಿ ಬಹಳಷ್ಟು ತುಂಬಿರುತ್ತೆ. ಇದು 4-5 ಹಳ್ಳಿಗಳ ಮುಖಾಂತರ ರೈತರಿಗೆ ಬಹಳಷ್ಟು ತುಂಬಾ ಹೆಲ್ಪ್ ಆಗುತ್ತೆ. ನೀವು ನೋಡ್ಬೋದು, ಔಟ್ ಬಡಲ್ಲಿ ನೋಡ್ಬೋದು, ಬಹಳಷ್ಟು ರೈತರಿಗೆ ಹೆಲ್ಪ್ ಆಗುವಂತ ಇದೇ ಮುಖ್ಯ ದ್ವಾರದಿಂದ 4-5 ಹಳ್ಳಿಗಳಿಗೆ ನೀರು ಫಲವತ್ತಾದ ರೈತರಿಗೆ ಬಹಳ ಹೆಲ್ಪ್ ಆಗುತ್ತೆ. ನೀವು ನೋಡ್ಬೋದು, ಮುಂದ್ಗಡೆ ತೋರಿಸ್ತು ಬನ್ನಿ. ಈಗ ನಾವು ನೋಡ್ಬೋದು ಸ್ನೇಹಿತರೆ, ನೀವು ಇದ್ರ ಮುಖಾಂತರನೇ 4-5 ಹಳ್ಳಿಗಳಿಗೆ ಹಾದು ಹೋಗುತ್ತದೆ. ನೀರನ್ನು ಹೊಲಗಳಿಗೆ ಮುಟ್ಟಿದ್ರೆ ಬಹಳಷ್ಟು ಫಲವತ್ತಾದ ಬೆಳೆಗಳು ಬೆಳೆಯುತ್ತವೆ. ಹಾಗೂ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇದೊಂದು ನಮ್ಮ ತುಂಗಭದ್ರಾ ನದಿ ಅಂತಾನೆ ಹೇಳ್ಬೋದು. ಅದ್ರ ಪ್ರಕಾರ ಇದೆ ಇದು ನಮ್ಮ ಹತ್ಕೊಂಡ್ ಡ್ಯಾಮು. ಬಹಳಷ್ಟು ನೋಡ್ಬೋದು ನೀವು, ಅಲ್ಲಿ ನೋಡ್ಬೋದು ನೀವು, ಎಮ್ಮೆಗಳು ಮೇಯ್ತಿವೆ. ಬಹಳಷ್ಟು ವಿಶಾಲವಾಗಿದೆ ನಮ್ಮ ಹತ್ಕೊಂಡ್ ಡ್ಯಾಮು. ಬಹಳಷ್ಟು ನೋಡ್ಬೋದು ನೀವು. ಬಹಳಷ್ಟು ಏನಪ್ಪಾ ಅಂದ್ರೆ ಇಲ್ಲಿ ಬಂದು ಭೇಟಿ ಕೊಡಬಹುದು. ನೋಡ್ಬೋದು ಸ್ನೇಹಿತರೆ, ನಮ್ಮ ಜಲಾಶಯ ಪಕ್ಕನೆ ಒಂದು ಸುಂದರವಾದ ಕಾಡು ತರ ಇದೆ, ಸೃಷ್ಟಿಯಾಗಿದೆ ಇಲ್ಲಿ ಕಾಡು ತರ. ಇಲ್ಲಿ ಬಹಳಷ್ಟು ಯಾರ್ಯಾರು ಬರ್ತಾರೆ ಅಂದ್ರೆ ಬಹಳಷ್ಟು ಬರೋದು ಇಲ್ಲಿ ಪ್ರೇಮಿಗಳು ಬರ್ತಾರೆ. ಪ್ರೇಮಿಗಳು ಬಹಳಷ್ಟು ವಿಶಾಲವಾದ ತಾಣಗಳಿದೆ ಎಲ್ಲ ಇದೆ ನೋಡೋದಿಲ್ಲಿ. ನೋಡ್ಬೋದು ನೀವು, ಬಹಳಷ್ಟು ಮಕ್ಕಳ ಆಟ ಆಡಕ್ಕೆ ಇರುವ ಪ್ಲೇಸ್ ಇದೆ ಇಲ್ಲಿ. ಮತ್ತೆ ಅಲ್ಲಿ ನೋಡ್ಬೋದು ನೀವು. ಹಾಗೂ ನಮ್ಮ ಸರ್ಕಾರ ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ನೋಡಿ ಸಂತೋಷ ಪಡ್ತಿದ್ದೀರಾ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಸಂತೋಷ ಪಟ್ಟಿಲ್ಲ ಅಂದ್ರೆ ನಿಮ್ಮ ಕುಟುಂಬದ ಜೊತೆ ಬಂದ್ಬಿಟ್ಟು ಮತ್ತೊಂದ್ಸಲ ನೀವು ನಮ್ಮ ಹತ್ಕೊಂಡ್ ಡ್ಯಾಮ್ ಅನ್ನು ನೋಡಿ ಖುಷಿ ಪಡಿ ಎಂದು ಹೇಳುತ್ತಾ ನಮ್ಮ ಈ ವಿಡಿಯೋವನ್ನು ಚಿಕ್ಕ ಒಂದು ಮಿನಿ ಲಾಗ್ ಅನ್ನು ಮುಗಿಸ್ತೇನೆ. ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ನನ್ನ ವಿಡಿಯೋಗೆ ಒಂದು ಚಿಕ್ಕ ವಿಡಿಯೋಗೆ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.